ಹಾಯ್, ಇವತ್ತು ನಾನು ಮಾಡೋ ರೆಸಿಪಿ 100% ನಿಮಗೆ ಇಷ್ಟ ಆಗುತ್ತೆ. ನೀವೆಲ್ಲ ವೆರೈಟಿ ಚಟ್ನಿ ಪುಡಿ ತಿಂದಿರ್ತೀರ. ಬಟ್ ಇವತ್ತು ನಾನು ಮಾಡ್ತಾ ಇರೋದು ವೆರೈಟಿ ಆಗಿರೋ, ನೀವೆಲ್ಲೂ ಕೇಳದೇ ಇರೋ, ತಿಂದೇ ಇರೋ ರೆಸಿಪಿ. ಅದೇನಪ್ಪ ಅಂದರೆ ಚಿಕನ್ ಚಟ್ನಿ ಪುಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು. ಲಾಂಗ್ ಟೈಮ್ ಸ್ಟೋರೇಜು ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಆನಿಯನ್ನ ಡೀಪ್ ಫ್ರೈ ಮಾಡ್ಕೊಳ್ಳಿ. ಫುಲ್ ಫ್ರೈ ಆಗಬೇಕು, ಬ್ರೌನ್ ಕಲರ್. ಕಿಚನ್ ಒಳಗಡೆ ನಿಂತ್ಕೊಂಡು ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಒಳಗಡೆ ಹೊರ್ಗಡೆ ಬಂದು ಕಿಚನ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಆನಿಯನ್ ರೋಸ್ಟ್ ಆಗ್ಬೇಕಾದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಆ ಸ್ಮೆಲ್ಲು. ಬೆಳ್ಳುಳ್ಳಿ ಹಾಕೋಣ. ರೆಡ್ ಚಿಲ್ಲಿ, ಕರಿಬೇವಿನ ಸೊಪ್ಪು, ಫೈನಲಿ ಚಿಕನ್. ಆದಷ್ಟು ಇದಕ್ಕೆ ಬೋನ್ಲೆಸ್ ಚಿಕನ್ ತೊಗೊಂಡ್ರೇ ಬೆಸ್ಟು, ಯಾಕಂದರೆ ಪೌಡರ್ ಮಾಡ್ಕೊಬೇಕಲ್ಲ. ಸೊ ಬೋನ್ಲೆಸ್ ಚಿಕನ್ ತೊಗೊಳ್ಳಿ. ನಾನಿಲ್ಲಿ 1/2 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಈ ಥರ ಕಲರ್ ಚೇಂಜ್ ಆದರೆ ಸಾಕು, ಬ್ರೌನ್ ಬಂದಿದ್ರೆ ಬೆಂದಿದೆ ಅಂತ ಅರ್ಥ. ತೆಗೆದುಬಿಡಿ ಇವಾಗ. ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಚಿಕನ್ ಎಲ್ಲದನ್ನು ಡೀಪ್ ಫ್ರೈ ಮಾಡಾಗಿದೆ. ಜಸ್ಟ್ ಇದನ್ನು ಅವನು ಗ್ರೈಂಡ್ ಮಾಡಿದ್ರೆ ರೆಸಿಪಿ ರೆಡಿ. ಅಷ್ಟು ಮಿಕ್ಸರ್ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇತ್ತಲ್ಲ, ಅದನ್ನೆಲ್ಲ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿಬಿಡೋಣ. ಈ ಥರ ಇದನ್ನು ಕೈಯಲ್ಲೇ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪೌಡರ್. ಈಗ ಸಾಲ್ಟ್ ಆ್ಯಡ್ ಮಾಡಿ ಎಷ್ಟು ಬೇಕಷ್ಟು. ಸ್ವಲ್ಪ ಗರಂ ಮಸಾಲ ಒಂದು 1/2 ಟೇಬಲ್ ಸ್ಪೂನ್ ಎಲ್ಲ ಹಾಕಿ ಗ್ರೈಂಡ್ ಮಾಡೋಣ. ಸೂಪರಾಗಿರೋ ಚಿಕನ್ ಚಟ್ನಿ ಪುಡಿ ರೆಡಿ ಇದೆ. ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.